ನನ್ನೆಲ್ಲ ಆತ್ಮಿಕ ಸಹೋದರ ಸಹೋದರಿಯರಿಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಯಾವ ರೀತಿ ಭಾರತದ ಪ್ರತಿಯೊಂದು ಹಬ್ಬಗಳಿಗೂ ತನ್ನದೇ ಆಗಿರುವಂಥ ಒಂದು ಮಹತ್ವ ಇದೆ. ಪುರಾತನ ಕಾಲದಿಂದನೂ ಸಹ ಯಾವ ರೀತಿ ರಕ್ಷಾಬಂಧನ ಪ್ರತಿಯೊಬ್ಬ ಮನುಷ್ಯ ಯಾವುದು ಬಂಧನ ಅನಿಸ್ತಾ ಇದೆಯೋ ಆ ಬಂಧನದಿಂದ ಮುಕ್ತ ಆಗುವುದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಈ ಒಂದು ರಕ್ಷಾಬಂಧನ ದುಃಖಮಯವಾಗಿರುವಂಥ ಬಂಧನವಲ್ಲ. ಇದು ಒಂದು ಸುಖ, ಪ್ರೀತಿ, ಪವಿತ್ರತೆಯ, ವಿಶ್ವಾಸದ ಬಂಧನವಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಬಂಧನ ಇರ್ತದೆ. ಒಂದಾಗಿದೆ ಈಶ್ವರಿಯ ಬಂಧನ, ಇನ್ನೊಂದಾಗಿದೆ ಸಂಸಾರಿಕ ಬಂಧನ. ಯಾವ ರೀತಿ ಪ್ರತಿಯೊಬ್ಬ ಮನುಷ್ಯ ಈಶ್ವರಿಯ ಬಂಧನದಿಂದ ಸುಖ, ಶಾಂತಿ, ಸಮೃದ್ಧಿಯನ್ನು ಅನುಭವವನ್ನು ಮಾಡಿದರೆ, ಸಂಸಾರದ ಬಂಧನದಿಂದ ದುಃಖ, ನೋವು, ಅಪ್ರಾಪ್ತಿಯನ್ನು ಅನುಭವ ಮಾಡ್ತಾ ಇರ್ತಾನೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಯಾರು ತಿಳುವಳಿಕೆ ಉಳ್ಳುವಂಥವರು ಇರ್ತಾರೋ ಸದೈವ ತಮ್ಮನ್ನು ತಾವು ಆಧ್ಯಾತ್ಮಿಕತೆಯ ಬಂಧನದಲ್ಲಿ ಬಂಧಿಸುವುದಕ್ಕೆ ಎಲ್ಲರೂ ಇಷ್ಟವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಈ ಭಾರತಕ್ಕೆ ಶರಣರ ನಾಡು, ಮಹಾತ್ಮರ ಬೀಡು, ದೇವಾತ್ಮರ ಆಳಿರುವಂಥ ಈ ಒಂದು ಭಾರತ ಭೂಮಿಯ ಜನ್ಮ ಜನ್ಮಾಂತರದ ಗಾಯನೂ ಸಹ ಇದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ 5 ಬಂಧನದಿಂದ ಮುಕ್ತನಾಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. 5 ಬಂಧನ ಆಗಿದೆ. ಒಂದನೇದಾಗಿದೆ ತನುವಿನ ಬಂಧನ, ಎರಡನೇದಾಗಿದೆ ಧರ್ಮದ ಬಂಧನ, ಒಂದಾಗಿದೆ ತನುವಿನ ರಕ್ಷಣೆ, ಇನ್ನೊಂದಾಗಿದೆ ಧರ್ಮದ ರಕ್ಷಣೆ, ಇನ್ನೊಂದಾಗಿದೆ ಮಾಯಾ ರಕ್ಷಣೆಯಿಂದ ರಕ್ಷಣೆ, ಇನ್ನೊಂದಾಗಿದೆ ಸಂಸಾರದ ದುಃಖಮಯದಿಂದ ರಕ್ಷಣೆ, 5ನೇದಾಗಿದೆ ಧನರಕ್ಷಣೆ. ಯಾವ ರೀತಿ ಮನುಷ್ಯ ವರ್ತಮಾನ ಸಮಯದಲ್ಲಿ ತನುವಿನ ರಕ್ಷಣೆಗೋಸ್ಕರ ಇಷ್ಟೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದರೂ ಸಹ ಬರುವಂಥ ಮೃತ್ಯುವನ್ನು ಯಾರೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ವರ್ತಮಾನದಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ಮನುಷ್ಯ ತನುವಿನ ರಕ್ಷಣೆಗೋಸ್ಕರ ಎಷ್ಟೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ, ಆಹಾರ ಪದ್ಧತಿ ಮಾಡ್ತಾ ಇದ್ದಾರೆ, ಯಾವ ಸಮಯಕ್ಕೆ ಏನು ತಿನ್ನಬೇಕು, ಹೇಗಿರಬೇಕು ಅನ್ನುವಂಥ ಇಷ್ಟನ್ನು ಮಾಡ್ತಾ ಇದ್ದಾರೆ. ಆದರೆ ಬಂದಿರುವ ಮೃತ್ಯುವಿಂದ ಯಾರೂ ತಪ್ಪಿಸ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಮನುಷ್ಯ ಶರೀರದ ರಕ್ಷಣೆಗೋಸ್ಕರ ಎಷ್ಟೇ ಕಷ್ಟಪಟ್ಟರೂ ಸಹ ಮೃತ್ಯುವಿನ ಬಂಧನದಿಂದ ಯಾರೂ ತಪ್ಪಿಸ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಧರ್ಮ ರಕ್ಷಣಾ, ಅರ್ಥಾತ್ ಪವಿತ್ರತೆಯ ರಕ್ಷಣಾ. ಯಾವ ರೀತಿ ಮೊಘಲರ ಆಳ್ವಿಕೆಯಲ್ಲಿ ಅನೇಕ ಮಾತೆಯರ, ಸಹೋದರಿಯರ ಮಾನ ಅಪಹರಣೆ ಆಗ್ತಾ ಇತ್ತು. ಆಗ ಸಹೋದರಿಯರು ತನ್ನ ಸಹೋದರನಿಗೆ ತನ್ನ ಸತಿತ್ವದ ಪವಿತ್ರತೆಯ ರಕ್ಷಣೆಗೋಸ್ಕರ ಶ್ರೀ ರಕ್ಷೆಯನ್ನು ಕಟ್ತಾ ಇದ್ರು ಅಂತ. ಯಾವ ರೀತಿ ದ್ರೌಪದಿಗೆ ಬಲೆ ಪಂಚ ಪಾಂಡವರು ಪತಿಯರು ಶೂರವೀರರಿದ್ದರೂ ಸಹ ಆ ದ್ರೌಪದಿಯ ಪವಿತ್ರತೆಯನ್ನು ಕಾಯೋಕ್ಕಾಗದೆ, ಆಗ ಆ ಸಮಯದಲ್ಲಿ ಯಾವಾಗ ದ್ರೌಪದಿಯ ಸೀರೆಯನ್ನು ಸೆಳಿತಾ ಇರಬೇಕಾದ್ರೆ ಆಗ 5 ಜನ ಪಾಂಡವರಿದ್ದರೂ ಸಹ ಶ್ರೀಕೃಷ್ಣನನ್ನು, ಏಕರ ಪವಿತ್ರತೆಯ ರಕ್ಷಣೆ ಪರಮಾತ್ಮನ ಹೊರತಾಗಿ ಯಾವ ದೇಹಧಾರಿ ಮನುಷ್ಯನು ಸಹ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆಗ ದ್ರೌಪದಿ ಹೇಳ್ತಾ ಇದ್ದಾಳೆ, ನೀವು ಗಂಡರೆಲ್ಲ ಜಗತ್ತಿನ ಬಂಡರು ಅಂತ ಹೇಳ್ತಾ, ಆಗ ಶ್ರೀಕೃಷ್ಣನನ್ನು ಆರಾಧನೆ ಮಾಡಿದಾಗ ಶ್ರೀಕೃಷ್ಣ ಅವಳ ಪವಿತ್ರತೆಯನ್ನು ಕಾಯ್ದ ಅನ್ನುವಂಥ ಗಾಯನ ಇದೆ. ಅದಕ್ಕೆ ಪರಮಾತ್ಮನ ಹೊರತಾಗಿ ಆ ಪವಿತ್ರತೆಯ ರಕ್ಷಣೆ ಯಾವ ದೇಹಧಾರಿ ಮನುಷ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅನೇಕರು ಸಹ ಆ ಪರಮಾತ್ಮನನ್ನೇ ಪವಿತ್ರತೆಯ ರಕ್ಷಣೆಗೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ಆ ಪರಮಾತ್ಮನನ್ನು ಮೊರೆ ಹೋಗ್ತಾ ಇದ್ದಾರೆ.
ಮೂರನೇದಾಗಿದೆ ಸಂಸಾರಿಕ ಬಂಧನ. ಯಾವ ರೀತಿ ಸಂಸಾರದ ಬಂಧನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕಷ್ಟಪಡ್ತಾ ಇರುವಂಥದ್ದು ಅಷ್ಟಿಷ್ಟಲ್ಲ. ಅದಕ್ಕೆ ಸಂಕಟ ವಿಮೋಚಕ, ಸಂಸಾರದ ಬಂಧನವನ್ನು ದೂರ ಮಾಡುವಂಥ ರಕ್ಷಕ ಅಂತ ಆ ಪರಮಾತ್ಮನನ್ನು ದುಃಖಕರ್ತ ಸುಖಕರ್ತ ಅಂತ ಗಾಯನವನ್ನು ಮಾಡ್ತಾ ಎಲ್ಲರೂ ಈ ಸಂಸಾರ ದುಃಖದಿಂದ ನಾವು ಮುಕ್ತರಾಗೋಣ ಅಂಥೇಳಿ ಪರಮಾತ್ಮನನ್ನು ಧ್ಯಾನಿಸ್ತಾ ಪರಮಾತ್ಮನನ್ನು ಆರಾಧಿಸ್ತಾ ಇರ್ತಾ ಇದ್ದಾರೆ. ನಾಲ್ಕನೇದಾಗಿದೆ ಮಾಯೆಯ ಬಂಧನ. ಮಾಯೆಯ ಬಂಧನೂ ಸಹ ಅಷ್ಟೇ ಅಲ್ಲ, ಅನೇಕ ಬಂಧನಗಳಲ್ಲಿ ಮಾಯೆಯ ಬಂಧನನೂ ಸಹ ಯಾವ ರೀತಿ ಮಾಯ ಅನೇಕ ವಿಘ್ನಗಳ ಅನೇಕ ಇಚ್ಛೆಗಳನ್ನು ತಂದೊಡ್ತಾ ಆ ಮಾಯೆಯಿಂದ ರಕ್ಷಣೆ ಮಾಡುವಂಥವನು ಪರಮಾತ್ಮನಾಗಿದ್ದಾನೆ ಹೊರತಾಗಿ ಮತ್ಯಾರೂ ಮಾಯ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಕಾಲದ ದೌಡಿಯಿಂದನೂ ಸಹ ಮೃತ್ಯುವಿನಿಂದನೂ ಸಹ ಮುಕ್ತನಾಗುವುದಕ್ಕೆ ಪರಮಾತ್ಮನನ್ನು ಕೂಗಲಾಗ್ತದೆ. ಅದಕ್ಕೆ ಕಾಲರ ಕಾಲ ಮಹಾಕಾಲ ಅಂತ ಹೇಳಲಾಗ್ತದೆ. ಯಾವಾಗ ಆತ್ಮ ರೂಪಿ ಸೀತಾ ಅಥವಾ ಎಲ್ಲರೂ ಸಹ ಆ ಪರಮಾತ್ಮನನ್ನು ಕೂಗ್ತಾ ಇದ್ದೀವಿ, ನಮ್ಮನ್ನು ಈ ಮಾಯೆಯ ಬಂಧನದಿಂದ ಅನೇಕ ವಿಘ್ನಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂಥ. ಅದಕ್ಕೆ ಹೇಳಲಾಗ್ತದೆ ಸಾಯೇ ರಾಕ್ಷಸಕ್ಕೆ ಮಾರನ ಕೋಯಿ ಅನ್ನೋ ಹಾಗೆ ಯಾರೂ ಸಹ ಒಂದು ಕೂದಲನ್ನು ಸಹ ಭಂಗ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಕಾರಣ ಪರಮಾತ್ಮ ಕಾಲರ ಕಾಲನಾಗಿ ಮಾಯೆಯಿಂದ ರಕ್ಷಣೆಯನ್ನು ಮಾಡುವ ಕಾರಣ. ಅದಕ್ಕೆ ಗಾಯನೂ ಇದೆ, ಗಜ್ಗೋ ಗ್ರಾಹನೆ ಗಾಯ ಅನ್ನುವ ಹಾಗೆ. ಯಾವ ರೀತಿ ಕಾಲ ಅನಾದಿ ಪುರಾತನ ಕಾಲದಲ್ಲಿ ಕಥೆಯ ರೂಪದಲ್ಲಿ ಹೇಳಲಾಗ್ತದೆ. ಯಾವಾಗ ಗ್ರಾಹ ಗಜನನ್ನು ಕಾಲಿಡಿದಾಗ ರಕ್ಷಣೆಗೋಸ್ಕರ ಅದು ತನ್ನ ಸೊಂಡೆಯಿಂದ ಹೂವನ್ನು ದಡದಲ್ಲಿರುವಂಥ ಕಮಲ ಹೂವನ್ನು ಕಿತ್ತಿ ಮೇಲೆ ಒಂದು ಮುಖವನ್ನು ಮಾಡಿದಾಗ ಆಗ ಹೇಳ್ತಾನೆ ಪರಮಾತ್ಮ, ಈ ಗಜ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಕರಿತಾ ಇದೆ ಅಂತ ಹೇಳಿ ಆ ಮೊಸಳೆಯ ಬಾಯಿಯಿಂದ ರಕ್ಷಣೆಯನ್ನು ಮಾಡಿದ ಅಂತ. ಅದೇ ರೀತಿ ನಾವಾತ್ಮಗಳು ಸಹ ಈ ಸಂಸಾರದ ಬಂಧನ ಅನ್ನುವಂಥ ಈ ಒಂದು ಮೊಸಳೆಯ ಬಾಯಿಗೆ, ಸಮಸ್ಯೆದ ಬಾಯಿಗೆ, ಪರಿಸ್ಥಿತಿಗಳ ಬಾಯಿಗೆ ಪ್ರತಿಯೊಬ್ಬ ಮನುಷ್ಯನು ಒಂದಿಲ್ಲ ಒಂದು ರೂಪದಿಂದ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ಈ ಒಂದು ನಮ್ಮ ಜೀವನ ಕಮಲ ಸಂಸಾರ ಅನ್ನುವಂಥದ್ದು ಸಮುದ್ರ. ಈ ಸಮುದ್ರದಲ್ಲಿ ನಾವು ಈ ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಈ ಬಂಧನವನ್ನು ನಮ್ಮ ಜೀವನ ಈ ಸಂಸಾರದಲ್ಲಿ ಎಷ್ಟು ನಾವು ಪವಿತ್ರವನ್ನಾಗಿ ಮಾಡ್ತಾ ಇದ್ದೀವೋ, ಪವಿತ್ರತೆಯ ಜೀವನದಿಂದ ನಮ್ಮ ಸುಖ ಶಾಂತಿಯ ಸಮೃದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯ. ಸಂಸಾರದಲ್ಲಿ ಇರುತ್ತನೂ ಸಹ ತಮ್ಮ ಕರ್ಮವನ್ನು ಮಾಡ್ತಾ, ಕಾರ್ಯವನ್ನು ಮಾಡ್ತಾ, ಕೆಲಸವನ್ನು ಸಹ ಮಾಡ್ತಾ ನಮ್ಮ ಆತ್ಮದ ಉನ್ನತಿಗೋಸ್ಕರ, ಏಕೆಂದರೆ ಜನ್ಮ ಜನ್ಮಾಂತರದಿಂದ ನಾವು ಆತ್ಮ ಯಾವ ಕರ್ಮವನ್ನು ಮಾಡಿದ್ದೀವಿ. ಅದಕ್ಕೆ ಈ ಒಂದು ರಕ್ಷಾಬಂಧನಕ್ಕೆ ಪಾಪ ಕರ್ಮದ ವಿನಾಶವನ್ನು ಮಾಡುವಂಥ ಪರ್ವ, ಪುಣ್ಯದಾಯಕ ಪುಣ್ಯವನ್ನು ಜಮಾ ಮಾಡುವಂಥ ಪರ್ವ ಅನ್ನುವಂಥ ಗಾಯನ ಇದೆ. ಪಾಪ ಕರ್ಮಗಳು ನಮ್ಮಿಂದ ನಾಶವಾಗಬೇಕಾದರೆ ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ನಾವು ಪರಮಾತ್ಮನನ್ನು ಮನಬುದ್ಧಿಯಿಂದ ನಮಗೆ ನಾವು ಆತ್ಮ ಅಂತ ತಿಳಿತಾ ಎಷ್ಟೆಷ್ಟು ನಮ್ಮ ಆತ್ಮದ ಪಿತ ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗ್ತೀವೋ ಆಗ ನಮ್ಮ ಜೀವನದ ಭವಬಂಧನ ದುಃಖದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ. ಆದರೆ ಈ ಒಂದು ರಕ್ಷಾಬಂಧನವನ್ನು ಸಹೋದರಿಯರು ಇಂದಿನ ಕಾಲದಲ್ಲಿ ಬ್ರಾಹ್ಮಣರು ಶ್ರೀ ರಕ್ಷೆಯನ್ನು ಕಟ್ತಾ ಇದ್ರು ಅಂತ ಗಾಯನ ಇದೆ. ದೇವತೆಗಳು ಸಹ ಹೇಳಲಾಗ್ತದೆ, ದೇವೇಂದ್ರ ಯುದ್ಧಕ್ಕೆ ಹೋಗುವಾಗ ದೇವರಾಣಿಯ ಜೊತೆ ಶ್ರೀ ರಕ್ಷೆಯನ್ನು ಕಟ್ಕೊಂಡಿದ್ದ ಅಂತ. ಆ ಪವಿತ್ರತೆಯ ಬಲದಿಂದ ಆ ವಿಜಯವನ್ನು ಹೊಂದಿರುವಂಥ ಗಾಯನನೂ ಸಹ ಕತೆ ಪುರಾಣಗಳಲ್ಲಿ ಕೇಳ್ತಾ ಇದ್ದೀವಿ.
ಆದರೆ ಇವತ್ತಿನ ಸಂಸಾರದಲ್ಲಿ ಒಬ್ಬ ಸಹೋದರ ಸಹೋದರಿಯರ ಸಂಬಂಧ ಪ್ರೇಮ ಪವಿತ್ರ ಸಂಬಂಧವಾಗಿರುವ ಕಾರಣ ಪ್ರತಿಯೊಬ್ಬ ಸಹೋದರ ಸಹೋದರಿ ಪ್ರತಿಯೊಂದು ನಾರಿಯನ್ನು ನಿನ್ನ ಸಹೋದರಿಯಾಗಿ ಕಾಣು ಅನ್ನುವಂಥ ನಿನ್ನ ವೃತ್ತಿ, ನಿನ್ನ ದೃಷ್ಟಿ, ನಿನ್ನ ಸ್ಮೃತಿನೂ ಸರ್ವ ನಾರಿಯರನ್ನ ನಿನ್ನ ಸಹೋದರಿಯನ್ನಾಗಿ ಕಾಯೆನ್ನುವಂಥ ಆ ಒಂದು ದೃಢತೆಯಿಂದ ಸಹೋದರಿ ತನ್ನ ಸಹೋದರನ ಕೈಯಲ್ಲಿ ಈ ಒಂದು ಪ್ರೇಮ ಸೂತ್ರದ ಶ್ರೀರಕ್ಷೆಯನ್ನು ಕಟ್ಟಲಾಗ್ತದೆ. ಆದರೆ ಇವತ್ತು ಈ ಒಂದು ಆಧ್ಯಾತ್ಮಿಕತೆಯ ರಹಸ್ಯವನ್ನು ತಿಳಿಯದೆ ಸಹೋದರಿ ಸಹೋದರನು ಕೇವಲ ಇದು ಒಂದು ರೇಷ್ಮೆಯ ದಾರದಿಂದ ಕಟ್ಟಿರುವಂಥ ಶ್ರೀರಕ್ಷೆಯಲ್ಲ. ಈ ಶ್ರೀರಕ್ಷದ ಅಥವಾ ಈ ಪವಿತ್ರತೆಯ ರಕ್ಷಾ ಬಂಧನವನ್ನು ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ಆ ಈಶ್ವರನ ಪ್ರೇಮದಲ್ಲಿ ಬಂಧಿತರಾಗಿ ನಮ್ಮ ಭವಬಂಧನವನ್ನು ನಾವೆಲ್ಲರೂ ನೀಗೋಣ. ಏಕೆಂದರೆ ಜನ್ಮ ಜನ್ಮಾಂತರದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕಾದರೆ ಪರಮಾತ್ಮ ನಾಮಸ್ಮರಣೆ ಒಂದೇ. ಅದಕ್ಕೆ ಅನೇಕ ಮಹಾತ್ಮರು ಹೇಳ್ತಾ ಇದ್ದಾರೆ, ಸಂಘವಿರತನಾಗಿ ಗುಣಗಳ ಪಿಂಗಿ ಮೋಹದ ಕಳೆಯ ಕತ್ತಲೆ ಕಂಗಳಿಂದಲೇ ನಾಸಿಕಾಗ್ರವ ನೋಡಿ ವಾಸನೆಯ ನುಂದಿ ದ್ವೈತ್ವವ ನುನ್ಮದಿಂದಲೇ ಉದರದೊಳಗಿನ ಮಲಿನ ಕಳೆಯಲು ಮಂಗಳಾತ್ಮನೆ ಸ್ಮರಣೆ ತಪ್ಪಿದೆ ಕ್ಷಮಿಸು ಮಹಾದೇವ ಅಂತ. ಯಾವ ರೀತಿ ನಮ್ಮ ಆತ್ಮದಲ್ಲಿರುವಂಥ ಮಲಿನವನ್ನು ಕಳಿಬೇಕಾದ್ರೆ ಕೇವಲ ಪರಮಾತ್ಮನ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ತಾವೆಲ್ಲರೂ ಸಹೋದರ ಸಹೋದರಿಯರು ಮಕ್ಕಳು ವೃದ್ಧರು ತಮ್ಮ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಇರ್ತಾ ಮನಬುದ್ಧಿಯಿಂದ ಎಷ್ಟು ನಾವು ಆ ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗ್ತಿದ್ದೀವೋ ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮದಿಂದ ಮುಕ್ತಾಗ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಸಹೋದರ ಸಹೋದರಿಯರಿಗೆ ಈ ರಕ್ಷಾ ಬಂಧನದ ಕೋಟಿ ಕೋಟಿ ಬಧಾಯಿಯಾ ಹೋ ಬಧಾಯಿಯಾ ಹೋ ಬಧಾಯಿಯಾ ಹೋ. ಓಂ ಶಾಂತಿ.